ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ಬ್ಲಾಗ್ಸ್. ಏನು ಮೊನ್ನೆ ನಡೆದಂಥ ಭೀಕರ ಕಾಳಗದಲ್ಲಿ ಏನು ಭೀಮ ದಂತ ಕಳೆದುಕೊಂಡ. ಈಗ ಭೀಮನ ಪರಿಸ್ಥಿತಿ ಹೇಗಿದೆ ಏನಂತೇಳಿ ಹೊಸ ಅಪ್ಡೇಟ್ ಸಿಕ್ಕಿದೆ. ಏನು ಭೀಮ ಫೈಟ್ ಆಗಿದ್ದು ಅವತ್ತು ಸಂಜೆ ಒಂದು 50 ಕಿಲೋಮೀಟರ್ ದೂರದಲ್ಲಿ ಬಂದಂಥ ಭೀಮ ನಿನ್ನೆ ಒಂದು ಪಾಳುಬಿದ್ದ ಗದ್ದೆಯಲ್ಲಿ ನಿಂತ್ಕೊಂಡಿತ್ತು. ಅಲ್ಲಿ ನಿಂತ್ಕೊಂಡು ತನ್ನ ಗಾಯಗಳಿಗೆ ಕೆಸರನ್ನು ಎರಚಿಕೊಂಡಿದ್ದ. ರಕ್ತ ಏನು ಕಾಣ್ತಾ ಇಲ್ಲ, ಆದರೆ ಭೀಮನಿಗೆ ಮಾತ್ರ ತುಂಬ ನೋವಿದೆ. ಭಾರಿ ಜೋರು ಎದುರಿಸಿರು ಬಿಡ್ತಿತ್ತು ಅಂತ ಹೇಳಿದ್ರು ಅಲ್ಲಿ ಮೂಲದವರು. ಈಗ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ನಿನ್ನೆ ರಾತ್ರಿ 50 ಕಿಲೋಮೀಟ್ರ್ ದೂರದಲ್ಲಿದ್ದಂಥ ಭೀಮ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಏನು ಫೈಟ್ ನಡೆದ ಜಾಗದ 1 ಕಿಲೋಮೀಟ್ರು ಆಸ್ಪಾಸಲ್ಲಿದೆ. ಈಗ ಮತ್ತೊಮ್ಮೆ ಫೈಟ್ ಆಗುವ ಎಲ್ಲ ಮುನ್ಸೂಚನೆಗಳು ಸಿಕ್ಕಿದೆ. ಯಾಕೆ ಅಂತೇಳಿದ್ರೆ, ಭೀಮನಿಗೂ ವಿಕ್ರಾಂತಿಗೂ ಇರುವ ಅಂತರ ಕೇವಲ 2 ಕಿಲೋಮೀಟ್ರ್ ದೂರದಲ್ಲಿ ಭೀಮ ಮತ್ತು ವಿಕ್ರಾಂತ್ ಇದೆ. ಇನ್ನೊಂದು ಮಾಹಿತಿ ಪ್ರಕಾರ ಭೀಮ ಮತ್ತು ವಿಕ್ರಾಂತಲ್ಲಿ ಗ್ರೂಪಿಂದ ಹೊರ ಬಂದಿದ್ದಾನೆ ಅಂತ ಒಂದು ಮಾಹಿತಿ ಸಿಕ್ಕಿದೆ. ಯಾವುದೇ ಕ್ಷಣದಲ್ಲಾದರೂ ಫೈಟ್ ಆಗೋದಂತೂ ನಿಶ್ಚಿತ. ಇನ್ನೊಂದು ಮಾಹಿತಿ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಭೀಮ ಒಂದು ದಂತ ಮರಕ್ಕೆ ಹೊಡೆದು ಕಟ್ಟಾಗಿತ್ತಲ್ಲ ಅಂತೆ. ಪ್ರತ್ಯಕ್ಷದರ್ಶಿಗಳು ಹೇಳಿರೋ ಮಾಹಿತಿ ಪ್ರಕಾರ ಏನು ಭೀಮ ವಿಕ್ರಾಂತ್ ತಲೆ ಮೇಲೆ ತನ್ನ ಸೊಂಡಿಲನ್ನು ಇಟ್ಟಿತ್ತು, ಆ ಸಂದರ್ಭದಲ್ಲಿ ಕೆಳಭಾಗದಿಂದ ವಿಕ್ರಾಂತ್ ಎತ್ತಿರೋದು ಭೀಮನ. ಎತ್ತಿದ ರಭಸದಲ್ಲಿ ಭೀಮದಂತ ಕಟ್ಟಾಗಿದೆ ಅಂತೇಳೋ ಮಾಹಿತಿ ಇದೆ. ಅದೇನೇ ಇರ್ಬೋದು, ಆದರೆ ಈಗ ಮತ್ತೊಂದು ಭೀಕರ ಕಾಳಗ ಆಗುವಂಥ ಮುನ್ಸೂಚನೆ ಸಿಕ್ಕಿದಂತಿದೆ ಸ್ಥಳೀಯರಿಗೆ. ಅಲ್ಲಿ ಅವರು ಸುಮಾರು ಕಷ್ಟಪಡ್ತಿರೋ ಪಟಾಕಿಗಳನ್ನೆಲ್ಲ ಸಿಡಿಸಿ ಬೇರೆ ಬೇರೆ ಮಾಡೋದಕ್ಕೆ ಭಾರಿ ಕಷ್ಟ ಇದೆ ಭೀಮನಿಗೆ. ಕಷ್ಟ ಅಂತಂದರೆ ದಂತ ನೋವು ತಾಳಲಾರದೆ ಚೀರಾಡ್ತಾನೆ ಅಂತೇಳೋ ಮಾಹಿತಿನೂ ಇದೆ. ಈಗ ಏನಾಗ್ತದೆ ಎಂಥ ಕತೆ ಅಂತೇಳಿ ಗೊತ್ತಾಗ್ತಿಲ್ಲ. ಈಗ ಆದಷ್ಟು ಬೇಗ ಅವುಗಳನ್ನೆರಡನ್ನೂ ಬೇರೆ ಅಂತರ ಬೇರೆ ಮಾಡಿ ಭೀಮನಿಗೆ ಚಿಕಿತ್ಸೆ ಕೊಡಲೇಬೇಕಾಗುತ್ತೆ. ಮತ್ತೆ ಫೈಟ್ ಆದರೆ ಭಾರಿ ಒಂದು ಎಡವಟ್ ಮಾಡ್ಕೊಂಡಂಗೆ ಆಗುತ್ತೆ. ಯಾಕೆಂತಂದರೆ ಏನು ಭೀಮನಿಗೂ ಸಹ ನಮ್ಮ ಕರ್ನಾಟಕದ ಕುಮ್ಕಿ ಆನೆಗಳ ಥರ ತುಂಬ ಪ್ರಸಿದ್ಧವಾದ ಹೆಸರಿದೆ. ಅವನದೇ ಆದಂಥ ಒಂದು ಫ್ಯಾನ್ ಬೇಸ್ ಇದೆ. ಏನಾಗ್ಬೋದು ಭಯ ಎಲ್ಲರನ್ನೂ ಕಾಡ್ತಾ ಇದೆ. ಆದಷ್ಟು ಶೀಘ್ರದಲ್ಲೇ ರಾಜ್ಯ ಸರ್ಕಾರ ಮತ್ತು ಅರಣ್ಯ ಇಲಾಖೆ ಭೀಮನಿಗೆ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆ ಆಗಬೇಕು. ಈಗ ನೋಡಿ, ಒಂದು ರಾತ್ರಿಯಿಂದ ಮಾರನೇ ಬೆಳಗ್ಗೆ ಗಂಟ 40-50 ಕಿಲೋಮೀಟರ್ ಸಂಚರಿಸಿದಂಥ ಭೀಮ ಮತ್ತೆ ವಾಪಸ್ ಅದೇ ಜಾಗಕ್ಕೆ ಹೋಗಿದೆ ಅಂತ ಹೇಳಿದ್ರೆ ರೋಷಾವೇಶ ಇದ್ದೇ ಇರುತ್ತೆ. ಏನು ಬೇಕಾದ್ರೂ ನಡಿಬೋದು. ಇದರಲ್ಲಿ ಈಗ ನಮಗೆ ಭೀಮ ದಂತ ಕಳೆದುಕೊಂಡ ನೋವಿನ ಕಾರಣ ಅಥವಾ ವೀಕ್ ಅಂತ ಅಂದ್ಕೊಳ್ಬೇಕೀಗ ನಾವು. ಯಾಕಂತಂದರೆ ಕ್ಯಾಪ್ಟನ್ ಈಗ ಬಲಿಷ್ಠವಾಗಿದ್ದಾನೆ, ದಂತಗಳೆಲ್ಲ ಇದ್ದಾವೆ, ಅವನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಅಷ್ಟೇ. ಆದರೆ ಭೀಮ ಪುನಃ ಬಂದಿರೋದು ತುಂಬ ಒಂದು ಬೇಜಾರದ ಸಂಗತಿ. ಈಗ ಏನಾಗ್ತದೆ ಏನು ಕತೆ ಅಂತ ಗೊತ್ತಿಲ್ಲ. ಈಗ ಆಗುವಷ್ಟು ಬೇಗ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆ ಆಗಬೇಕು. ಮತ್ತು ನೆನ್ನೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇಲಾಖೆಯವರು ಯಾರೂ ಇಲ್ಲ, ಕೇವಲ 2 ETF ಹುಡುಗರಿದ್ದರು ಅಷ್ಟೇ ಅಂತೇಳಿ. ಈಗ ಅಲ್ಲಿ ಯಥೇಚ್ಛವಾದ ಪಟಾಕಿಗಳನ್ನು ಸಿಡಿಸಿ ಏನು ಬೀಟಮ ಮತ್ತು ಓಲ್ಡ್ ಬೆಲ್ಟ್ ಗ್ರೂಪ್ಗಳಲ್ಲಿರುವಂಥ ವಿಕ್ರಾಂತ್ ಇದ್ದಾನೆ, ಅವುಗಳನ್ನ ತುಂಬ ದೂರ ಓಡಿಸೋದೇ ಭಾರಿ ಉತ್ತಮ ಸದ್ಯದ ಬೆಳವಣಿಗೆ ಮಟ್ಟಿಗೆ. ಭೀಮನಿಗೆ ಚಿಕಿತ್ಸೆ ಕೊಡೋದಿದ್ದರೆ ಬದುಕಿ ಉಳಿಯೋದು ತುಂಬ ಕಷ್ಟ ಇದೆ, ಭಾರಿ ಕಷ್ಟ ಇದೆ. ಈಗ 24 ಗಂಟೆ 48 ಗಂಟೆ ಲೆಕ್ಕಾಚಾರ ಹಾಕ್ಕೊಂಡ್ರೆ ಭೀಮನಿಗೆ ಈಗ ದಂತ ಮುರಿದ ಜಾಗದ ಹಲ್ಲು ನೋವು ಇರುತ್ತೆ. ಅಲ್ಲಿ ಯಾವುದೇ ಊಟ ಸೇವನೆ ಮಾಡೋಕ್ಕೂ ಆಗೋಲ್ಲ, ನೀರು ಕುಡಿಲಿಕ್ಕೂ ಆಗೋಲ್ಲ, ತುಂಬ ಹೀನಾಯ ಪರಿಸ್ಥಿತಿಯಲ್ಲಿದ್ದಾನೆ ಅಂತೇಳಿ ತಿಳಿದು ಬಂತು. ಅದೇ ರೀತಿ ತುಂಬ ನಡೆಯೋಕ್ಕೂ ಆಯ್ತಾಯಿಲ್ಲ, ತೆವಳುತ್ತಾ ನಡೀತಿದ್ದಾನೆ ಅಂತೇಳಿ ಮಾಹಿತಿ ಸಿಕ್ಕಿದೆ. ಇದ್ರ ಬಗ್ಗೆ ಇನ್ನೂ ಮತ್ತಷ್ಟು ಮಾಹಿತಿಗಳನ್ನ ಕಲೆ ಹಾಕಬೇಕು ಅಂತ ಇದ್ದೀನಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಎಲ್ಲ ಮಾಹಿತಿ ಇನ್ಫಾರ್ಮೇಷನ್ನ ನಿಮಗೆ ಕೊಡುವಂಥ ಪ್ರಯತ್ನವೂ ಮಾಡ್ತೀನಿ. ಆಗುವಷ್ಟು ಬೇಗ ಭೀಮನಿಗೆ ಆ್ಯಂಟಿಬಯೋಟಿಕ್
ಗಳನ್ನು ಕೊಟ್ಟು ಚುಚ್ಚುಮದ್ದುಗಳನ್ನು ಕೊಟ್ಟು ಆತನನ್ನು ರಕ್ಷಣೆ ಮಾಡೋದು ಇಲಾಖೆಯವರು ಹಾಗೂ ಸರ್ಕಾರದ ಹೊಣೆ. ಇದರ ಇಲಾಖೆಯಲ್ಲ, ಸರ್ಕಾರ ಒತ್ತಡವನ್ನು ಹಾಕಿ ಭೀಮನನ್ನು ಉಳಿಸುವಂಥ ಕೆಲಸವಾಗಬೇಕು. ಸ್ಥಳೀಯ ಗ್ರಾಮಸ್ಥರು ಈಗ ಅದನ್ನೇ ಹೇಳ್ತಾ ಇದ್ದಾರೆ, ಭೀಮನಿಗೆ ಚಿಕಿತ್ಸೆ ಕೊಡಬೇಕು, ಭೀಮ ತುಂಬ ಡಲ್ಲಾಗಿದ್ದಾನೆ, ವೀಕ್ ಆಗಿದ್ದಾನೆ ಅಂತೇಳಿ. ಯಾಕೆ ಈ ಥರ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ. ಆದಷ್ಟು ಬೇಗ ಭೀಮನನ್ನು ಸೆರೆ ಹಿಡಿದು ಚಿಕಿತ್ಸೆ ಕೊಡೋದೇ ತುಂಬ ಉತ್ತಮ. ಯಾಕೆ ಅಂತ ಹೇಳಿದ್ರೆ ಭೀಮನಂಥ ಆನೆಗಳು ನಮಗೆ ಭಾಳ ಅಪರೂಪ ಆ ಥರದಲ್ಲಿ ಕಾಣಸಿಗೋದು. ಈಗ ಕ್ಯಾಪ್ಟನ್ನು ಬೀಟಮ್ಮ ಗ್ರೂಪನ್ನ ತುಂಬ ದೂರ ಓಡಿಸ್ಬೇಕು ಅಂತೇಳಿ ನನ್ನ ಅನಿಸಿಕೆ. ಇಲ್ಲ ಅಂತಂದರೆ ಫೈಟ್ ಬಿದ್ದೇ ಬೀಳ್ತವೆ. ಈಗ 1 ಕಿಲೋಮೀಟ್ರಿಗೆ ಸಂಜೆ ಒಳಗಡೆ ಫೈಟ್ ಆದರೂ ಆಯಿತು, ಹೇಳಲಿಕ್ಕೆ ಬರೋಲ್ಲ. ಈಗ ಅದು ಕ್ಯಾಪ್ಟನ್ನು ಫುಲ್ ಮದದಲ್ಲಿದೆ, ಅದೇ ರೀತಿ ಭೀಮನು ತುಂಬ ಮದದಲ್ಲಿದೆ. ಕ್ಯಾಪ್ಟನಿಗೆ ಮದ ಬಿಡುವಂಥ ಅಂತ ಭೀಮನಿಗೆ ಮದ ಹೆಚ್ಚಾಗುವಂಥ ಸಂದರ್ಭ ಇದು. ಹೇಗಾದರೂ ಮಾಡಿ ಇಬ್ಬರನ್ನು ಉಳಿಸುವಂಥ ಕೆಲಸ ಅರಣ್ಯ ಇಲಾಖೆಯವರು, ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ್ದು. ಈಗ ನಮ್ಮ ವಿಕ್ರಮ್ ಗೌಡ್ರು ಹೇಳಿದ ಥರ ಪ್ರಥಮ ಚಿಕಿತ್ಸೆ ಕೊಡಲೇಬೇಕು. ಭೀಮ ಉಸಿರಾಡೋ ಸಹಿತ ಕೇಳ್ತದೆ, ಕಿವಿಗಳನ್ನೆಲ್ಲ ಪಟ ಪಟ ಅಂತೇಳಿ ಹೊಡ್ಕೊಂಡಿದ್ದಾನೆ ಅಂತ ಹೇಳ್ತಾಯಿದ್ರು. ಮೇವಿಲ್ಲ, ನಿತ್ರಾಣಗೊಂಡಿದೆ. ನಿತ್ರಾಣಗೊಂಡ್ರೆ ಕ್ಯಾಪ್ಟನ್ಗೆ ಫೈಟ್ ಮಾಡಲಿಕ್ಕೆ ಇನ್ನೂ ತುಂಬ ಸುಲಭ ಆಯಿತು ಫ್ರೆಂಡ್ಸ್. ಓಕೆ, ಇನ್ನೂ ಹೆಚ್ಚಿನ ಮಾಹಿತಿ ಇದ್ದರೆ ನಿಮಗೆ ತಿಳಿಸ್ತೇನೆ. ಕ್ಲಾರಿಟಿ ಇಲ್ಲದೆ ಸುಮ್ಮನೆ ವಿಡಿಯೋ ಮಾಡಿನೂ ಪ್ರಯೋಜನ ಇಲ್ಲ. ಅಲ್ಲಿ ಏನು ಮಾಹಿತಿ ಸಿಗ್ತದೆ ಆ ಮಾಹಿತಿ ಮುಖಾಂತರ ನಿಮಗೆ ಹೇಳ್ತಾ ಇದ್ದೀನಿ. ಅದೇ ರೀತಿ ಭೀಮಂದು ವೀಡಿಯೋಸ್ ಫೋಟೋಸ್ ಏನು ಸಿಗ್ತಾಯಿಲ್ಲ, ಕಾಡಿನ ಒಳಗಿರೋ ಕಾರಣ. ಮತ್ತು ಈಗ ನೋವಲ್ಲಿರೋದು, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಯಾರನ್ನ ಬೇಕಾದ್ರೂ ಅಟ್ಟಾಡಿಸ್ತಾನೆ. ಕ್ಯಾಪ್ಟನ್ ಮೇಲೆ ಇರೋವಂಥ ಸಿಟ್ಟನ್ನು ಸ್ಥಳೀಯ ಜನಗಳ ಮೇಲೆ ತೀರಿಸಲಿಕ್ಕೂ ಸಾಕು. ಎಲ್ಲರೂ ತುಂಬ ಎಚ್ಚರಿಕೆಯಿಂದ ಇರಬೇಕಾಗಿ ಕೇಳಿಕೊಳ್ತೇನೆ. ಹಾಗೆ ಮುಂದಿನ ವೀಡಿಯೋದಲ್ಲಿ ಇದ್ರ ಬಗ್ಗೆ ಅಲ್ಲಿಯ ಯಾರಾದರೂ ಪ್ರಾಣಿ ಪ್ರಿಯರನ್ನು ಸಿಕ್ಕಿದರೆ ಖಂಡಿತ ಭೇಟಿ ಮಾಡಿ.